ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 193ನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನರ್ಮದಾ ಮಾಹಾತ್ಮ್ಯ, ಕಪಿಲಾತೀರ್ಥ, ಋಷಿತೀರ್ಥ, ದಶಾಶ್ವಮೇಧ ಮುಂತಾದ ಸುಪ್ರಸಿದ್ಧವಾದ ತೀರ್ಥಗಳು, ಭೃಗುತೀರ್ಥದ ಉತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಾರ್ಕಂಡೇಯ ಮುನಿಯು ಹೇಳುತ್ತಾರೆ, ತರುವಾಯ ಅನರಕವೆಂಬ ತೀರ್ಥಕ್ಕೆ ಹೋಗಬೇಕು. ಅಲ್ಲಿ ಸ್ನಾನ ಮಾಡಿದ ಮಾತ್ರದಿಂದ ಮನುಷ್ಯನಿಗೆ ನರಕ ದರ್ಶನವೇ ಆಗದು. ಓ ಧರ್ಮರಾಜ, ಆ ತೀರ್ಥದ ಪ್ರಭಾವವನ್ನು ಕೇಳು. ಯಾರ ಮೂಳೆಗಳನ್ನು ಅದರಲ್ಲಿ ಹಾಕುತ್ತಾರೆಯೋ ಆತನ ಪಾಪಗಳು ನಾಶವಾಗುವವು. ಅವನು ರೂಪವಂತನಾಗಿ ಮರಳಿ ಹುಟ್ಟುತ್ತಾನೆ. ಅಲ್ಲಿಂದ ಮುಂದೆ ಗೋತೀರ್ಥಕ್ಕೆ ಹೋದರೆ ಪಾತಕಗಳೆಲ್ಲವೂ ದೂರವಾಗುವವು. ಎಲೈ ರಾಜೋತ್ತಮ, ಬಳಿಕ ಕಪಿಲಾ ತೀರ್ಥವನ್ನೈದುವ
ಮನುಷ್ಯನಿಗೆ ಸಹಸ್ರ ಗೋದಾನಗಳ ಫಲ ಲಭಿಸುವುದು. ಜ್ಯೇಷ್ಠ ಮಾಸದ ಚತುರ್ದಶಿಯ ದಿನ ಆ ಕ್ಷೇತ್ರದಲ್ಲಿ ಭಕ್ತಿಯಿಂದ ಉಪವಾಸ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದಿಂದ ಪರಮೇಶ್ವರನಿಗೆ ಅಭಿಷೇಕ ಮಾಡಬೇಕು. ತುಪ್ಪದೊಡನೆ ಬಿಲ್ವ ಫಲವನ್ನು ತಿಂದು ಅದನ್ನೇ ದಾನವಾಗಿ ಕೊಟ್ಟು ಪ್ರದಕ್ಷಿಣ ಮಾಡಿ ಗಂಟೆಗಳನ್ನು ಒಡವೆಗಳನ್ನು ಹಾಕಿದ ಕಪಿಲೆಯನ್ನು ಎಂದರೆ ಗೋರೋಜನ ಬಣ್ಣದ ಹಸುವನ್ನು ದಾನ ಮಾಡಬೇಕು. ಇಂತಹವನು ಬಲದಲ್ಲಿ ಈಶ್ವರನಿಗೆ ಸಮಾನನಾಗುತ್ತಾನೆ. ಮತ್ತೆ ಅವನು ಈ ಲೋಕದಲ್ಲಿ ಹುಟ್ಟುವುದಿಲ್ಲ. ಮಂಗಳವಾರದ ಚತುರ್ಥಿಯಲ್ಲಿ ಪರಮೇಶ್ವರನನ್ನು ವಿಶೇಷ ಭಕ್ತಿಯಿಂದ ಪೂಜಿಸಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ಮಂಗಳವಾರದ ನವಮಿಯಲ್ಲೂ ಮಹಾದೇವನಿಗೆ ವಿಶೇಷ ರೀತಿಯಿಂದ ಅಭಿಷೇಕ ಮಾಡಿಸಬೇಕು. ಅದರಿಂದ ರೂಪವಂತನೂ ಅದೃಷ್ಟವಂತನೂ ಆಗುವನು. ಈಶ್ವರ ಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಿ ಬ್ರಾಹ್ಮಣರನ್ನು ಭಕ್ತಿಯಿಂದ ಪೂಜಿಸಬೇಕು. ಅವನು ಸಾವಿರಾರು ಪರಿಜನಗಳೊಡಗೂಡಿ ಪುಷ್ಕರ ವಿಮಾನದಲ್ಲಿ ಕುಳಿತು ಶಿವ ಸಾನ್ನಿಧ್ಯವನ್ನು ಹೊಂದುವನು. ತನಗೆ ಇಷ್ಟ ಬಂದ ಕಡೆ ಅಪರಿಮಿತವಾದ ಕಾಲದವರೆಗೆ ಈಶ್ವರನಂತೆಯೇ ಆನಂದದಿಂದಿರುವನು. ಕರ್ಮವಶದಿಂದ ಭೂಲೋಕಕ್ಕೆ ಬಂದಾಗ ಆತನು ಉನ್ನತವಾದ ವಂಶದಲ್ಲಿ ರೂಪವಂತನೂ ಧರ್ಮಿಷ್ಠನೂ ಆದ ರಾಜನಾಗಿ ಜನಿಸುವನು. ಎಲೈ ಯುಧಿಷ್ಠಿರನೇ, ಅಲ್ಲಿಂದ ಅತಿ ಶ್ರೇಷ್ಠವಾದ ಋಷಿತೀರ್ಥಕ್ಕೆ ಹೋಗಬೇಕು. ಶಾಪದಗ್ಧನಾಗಿದ್ದ ತೃಣಬಿಂದುವೆಂಬ ಮುನಿಯು ಆ ತೀರ್ಥದ ಮಹಿಮೆಯಿಂದ ಶಾಪವನ್ನು ಕಳೆದುಕೊಂಡು ದ್ವಿಜೋತ್ತಮನಾದನು. ಓ ಧರ್ಮರಾಜ, ಆ ಬಳಿಕ ಗಂಗೇಶ್ವರವೆಂಬ ಉತ್ತಮವಾದ ತೀರ್ಥವು ಸಿಕ್ಕುವುದು. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಅಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಮನುಷ್ಯನು ರುದ್ರಲೋಕವನ್ನು ಸೇರಿ ಮನ್ನಣೆಯನ್ನು ಪಡೆಯುವನು. ಆ ತೀರ್ಥದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟರೆ ದೇವಋಣ, ಋಷಿಋಣ, ಪಿತೃಋಣಗಳೆಂಬ 3 ಋಣಗಳಿಂದಲೂ ಬಿಡುಗಡೆ ಹೊಂದುವನು. ಪ್ರತಿಯೊಬ್ಬ ದ್ವಿಜನಿಗೂ ದೇವಋಣ, ಋಷಿಋಣ ಮತ್ತು ಪಿತೃಋಣಗಳೆಂಬ 3 ಋಣಗಳಿವೆ. ದೇವತಾರ್ಚನ, ನಿತ್ಯ ಕರ್ಮಾನುಷ್ಠಾನ, ದಾನ, ಪರೋಪಕಾರ ಮುಂತಾದವುಗಳಿಂದ ಮೊದಲನೆಯ ಋಣವು, ವೇದ ಶಾಸ್ತ್ರಗಳ ಅಧ್ಯಯನದಿಂದ ಎರಡನೆಯದು, ಗೃಹಸ್ಥಾಶ್ರಮಿಯಾಗಿ ತನ್ನ ವಂಶವನ್ನು ಅಭಿವೃದ್ಧಿಗೆ ತರುವುದರಿಂದ ಕೊನೆಯದು ಪರಿಹಾರವಾಗುತ್ತವೆಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಗಂಗೇಶ್ವರದ ಬಳಿಯಲ್ಲೇ ಗಂಗಾವದನವೆಂಬ ಉತ್ತಮ ತೀರ್ಥವಿದೆ. ಫಲಾಪೇಕ್ಷೆ ಇಲ್ಲದೆಯೋ ಇದ್ದೋ ಅಲ್ಲಿ ಸ್ನಾನ ಮಾಡುವ ಮನುಷ್ಯನು ಹುಟ್ಟಿದಂದಿನಿಂದ ತಾನು ಮಾಡಿದ ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದುವನು, ಸಂದೇಹವಿಲ್ಲ. ಆ ತೀರ್ಥದಲ್ಲಿ ಸ್ನಾನ ಮಾಡಿದ ಮನುಷ್ಯನು ಶಂಕರನ ಸಾನ್ನಿಧ್ಯವನ್ನೈದುವನು. ಅಷ್ಟಮಿ, ಚತುರ್ದಶಿ, ಅಮಾವಾಸ್ಯೆ, ಹುಣ್ಣಿಮೆ, ಸಂಕ್ರಮಣ ಇಂತಹ ಪರ್ವ ದಿನಗಳಲ್ಲಿ ಅಲ್ಲಿ ತಪ್ಪದೆ ಸ್ನಾನ ಮಾಡಬೇಕು. ಆ ತೀರ್ಥದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟರೆ
ಅಶ್ವಮೇಧದ ಫಲವು ಬರುತ್ತದೆ. ಪ್ರಯಾಗ ಕ್ಷೇತ್ರದಲ್ಲಿ ಯಾವ ಫಲ ಉಂಟೆಂದು ಮಹಾತ್ಮನಾದ ಶಂಕರನು ಹೇಳಿದ್ದಾನೋ ಅದೆಲ್ಲ ಗಂಗಾವದನ ಸಂಗಮದಲ್ಲೂ ಲಭ್ಯವಾಗುತ್ತದೆ. ಗಂಗಾವದನ ಸಂಗಮದ ಪಶ್ಚಿಮಕ್ಕೆ ಹತ್ತಿರದಲ್ಲೇ 3 ಲೋಕಗಳಲ್ಲಿಯೂ ಪ್ರಸಿದ್ಧವಾದ ದಶಾಶ್ವಮೇಧ ಜನನವೆಂಬ ಕ್ಷೇತ್ರವಿದೆ. ಅಲ್ಲಿ 1 ರಾತ್ರಿ ಉಪವಾಸವಿದ್ದು ಭಾದ್ರಪದ ಮಾಸದ ಅಮಾವಾಸ್ಯೆಯ ದಿನ ಸ್ನಾನ ಮಾಡುವ ಮನುಷ್ಯನು ಈಶ್ವರನಿರುವಲ್ಲಿಗೆ ಹೋಗುವನು. ಪರ್ವದಿನದಲ್ಲಿ ಯಾವಾಗಲೂ ಅಲ್ಲಿ ಸ್ನಾನ ಮಾಡಬೇಕು. ಅಲ್ಲಿ ಪಿತೃಗಳಿಗೆ ತರ್ಪಣ ಕೊಟ್ಟರೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಬರುವುದು. ದಶಾಶ್ವಮೇಧ ಕ್ಷೇತ್ರಕ್ಕೆ ಪಶ್ಚಿಮದಲ್ಲಿ ಬ್ರಾಹ್ಮಣೋತ್ತಮನಾದ ಭೃಗು ದೇವಮಾನದ 1000 ವರ್ಷಗಳ ಕಾಲ ಈಶ್ವರನನ್ನು ಧ್ಯಾನಿಸಿದನು. ಅವನ ಸುತ್ತಲೂ ಹುತ್ತವು ಬೆಳೆಯಿತು. ಮೈಮೇಲೆ ಪಕ್ಷಿಗಳು ಗೂಡು ಕಟ್ಟಿ ವಾಸ ಮಾಡಿದವು. ಪಾರ್ವತಿ ಪರಮೇಶ್ವರರಿಗೆ ಇದರಿಂದ ಬಹಳ ಆಶ್ಚರ್ಯವಾಯಿತು. ದೇವಿಯು ಮಹಾದೇವನನ್ನು ಕೇಳಿದಳು, ಇವನಾರು ನಿಶ್ಚಲನಾಗಿ ಹೀಗೆ ನಿಂತಿದ್ದಾನೆ? ದೇವನೋ ದಾನವನೋ? ಮಹೇಶ್ವರ ಹೇಳು. ಮಹೇಶ್ವರನು ಹೇಳುತ್ತಾನೆ, ಎಲ್ಲೋ ಪ್ರಿಯೆ, ಈತನು ಋಷಿಶ್ರೇಷ್ಠನಾದ ಭೃಗು ಮಹಾಮುನಿ. ಏಕಾಗ್ರಚಿತ್ತನಾಗಿ ನನ್ನನ್ನು ಧ್ಯಾನಿಸುತ್ತಾ ವರವನ್ನು ಬೇಡುತ್ತಾನೆ. ಬಳಿಕ ಪಾರ್ವತಿಯು ನಗುತ್ತಾ ಈಶ್ವರನಿಗೆ ಉತ್ತರವಿತ್ತಳು, ಅವನ ತಪೋಜ್ವಾಲೆ ಹೊಗೆಯಂತೆ ಮೇಲಕ್ಕೆ ಏಳುತ್ತಿದೆ. ಇನ್ನೂ ನಿಮಗೆ ತೃಪ್ತಿಯಾಗಲಿಲ್ಲವಲ್ಲ? ದೇವ, ನಿನ್ನನ್ನು ಮೆಚ್ಚಿಸುವುದು ಬಹು ಕಷ್ಟ. ಇದರಲ್ಲಿ ವಿಚಾರವನ್ನೇ ಮಾಡಬೇಕಾಗಿಲ್ಲ. ಮಹೇಶ್ವರನು ಹೇಳುತ್ತಾನೆ, ಓ ಮಹಾದೇವಿ, ನಿನಗೆ ತಿಳಿಯದು. ಅವನಿಗೆ ಬಹು ಕೋಪ ಹತ್ತಿದೆ. ವಾಸ್ತವಾಂಶವನ್ನು ತೋರಿಸಿಕೊಡುತ್ತೇನೆ. ನಿನಗೆ ನಂಬಿಕೆ ಹುಟ್ಟಿಸುವೆನು. ಬಳಿಕ ಪರಮೇಶ್ವರನು ಧರ್ಮರೂಪವಾದ ತನ್ನ ವೃಷಭವನ್ನು ಸ್ಮರಿಸಿಕೊಂಡನು. ತಡಮಾಡದೆ ವೃಷಭವು ಅವನ ಮುಂದೆ ಬಂದು ನಿಂತಿತು. ದೇವ, ಅಪ್ಪಣೆಯೇನು ತಿಳಿಸು ಎಂದು ಮನುಷ್ಯರ ಮಾತಿನಲ್ಲಿ ಹೇಳಿತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 193ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.